ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಇನ್ನೇನು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗೀತು, ಇನ್ನು ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ಲೇಟಾಗಿ ಎದ್ರೇನು ನಡೀತಾ ಇತ್ತು, ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಲೇಟಾಗಿ ಮಾಡಿದ್ರೇನು ನಡೀತಾ ಇತ್ತು. ಬಟ್ ಇನ್ನು ಮುಂದೆ ಸ್ವಲ್ಪ ಬೇಗನೆ ಇತ್ತು ಮಕ್ಕಳಿಗೆ, ಯಾಕಂದರೆ ಬಾಕ್ಸು ಎಲ್ಲ ಪ್ರಿಪೇರ್ ಮಾಡಬೇಕು, ಅವ್ರನ್ನ ರೆಡಿ ಮಾಡಿ ಬೇಗ ಸ್ಕೂಲಿಗೆ ಕಳಿಸ್ಬೇಕು. ಸೊ ಈ ಥರ ಎಲ್ಲ ಕನ್ಸ್ಟ್ರೆಂಟ್ಸ್ ಇರುತ್ತೆ. ಬಟ್ ಅವ್ರಿಗೆ ಸ್ಕೂಲ್ ಇಲ್ದಿರೋವಾಗೂ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಅನ್ನಿಸ್ತಾ ಇತ್ತು. ಯಾಕಂದರೆ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ. ಅವಾಗೆಲ್ಲ ಅನಿಸ್ತಾ ಇರುತ್ತೆ ಬೇಗ ಸ್ಕೂಲ್ ಸ್ಟಾರ್ಟ್ ಆಗಲಿ ಅಂತ. ಬಟ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಯ್ಯೋ ಮತ್ತೆ ಬೇಗ ಎದ್ದೋಳ್ಬೇಕಾ, ಬೇಗ ಅಡುಗೆ ಮಾಡಬೇಕಾ, ಈ ಥರನೇ ಅನಿಸಿರುತ್ತೆ. ಸೊ ಎರಡರಲ್ಲೂ ಅದೇ ಆದ ಒಂದು ಪ್ರಾಸು ಕಾನ್ಸ್ ಇದ್ದೇ ಇರುತ್ತೆ. ಸೊ ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಇವತ್ತು ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ತುಂಬ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲೇನು ಶೇರ್ ಮಾಡ್ತಾಯಿಲ್ಲ ಅದರ ರೆಸಿಪಿ ಬಗ್ಗೆ, ಜಸ್ಟ್ ಗ್ಲಿಮ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ಯೂಶ್ವಲಿ ನಮ್ಮ ಮಕ್ಕಳ ಸ್ಕೂಲಲ್ಲಂತೂ ಈ ಫಸ್ಟ್ ಡೇ ಆಫ್ ದ ಸ್ಕೂಲ್ ಏನು ವೆಲ್ಕಮಿಂಗ್ ಮಾಡ್ಕೊಳ್ತಾರಲ್ಲ ರಿಓಪನ್ ಮಾಡಿದ್ಮೇಲೆ, ಅದನ್ನು ತುಂಬಾ ಆ ಇವೆಂಟ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಮಕ್ಕಳು ತುಂಬ ದಿನ ರಜೆಯಲ್ಲಿರ್ತಾರೆ, ಮತ್ತೆ ಸ್ಕೂಲಿಗೆ ಬರಬೇಕಂದ್ರೆ ಅವ್ರಿಗೆ ಬೇಜಾರು ಅನಿಸ್ಬಾರ್ದು ಅಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಲಾಸ್ಟ್ ಟೈಮೆಲ್ಲ ಒಂಥರ ಈ ಕಥಕ್ಕಳಿ ಡ್ಯಾನ್ಸ್ ಕೇರಳ ಥೀಮಲ್ಲಿ ಮಾಡಿದರು. ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಕುದುರೆ ಟಾಂಗ ತರಿಸಿ ಅದರಲ್ಲಿ ಕೂಡಿಸ್ಕೊಂಡು ಸ್ಕೂಲ್ವರೆಗೂ ಡ್ರಾಪ್ ಮಾಡಿಸೋದು, ಈ ಥರ ತುಂಬಾ ವೆರೈಟಿಯಾಗಿ ಡಿಫ್ರೆಂಟಾಗಿ ಮಾಡಿದರು. ಸೊ ಪ್ರತಿ ವರ್ಷವೂ ನಾನು ಹೋಗ್ತೀನಿ ಫಸ್ಟ್ ಡೇ ಸ್ಕೂಲ್ಗೆ, ಯಾವ ರೀತಿ ಏನು ಮಾಡಿರ್ತಾರೆ ಅಂತ ಅದು ನೋಡೋಕ್ಕೂ ತುಂಬಾ ಕ್ಯೂಟಾಗಿ, ಮಕ್ಕಳು ಫುಲ್ ಖುಷಿಯಾಗಿ ಸ್ಕೂಲ್ಗೆ ಹೋಗೋದನ್ನು ನೋಡೋಕ್ಕೆ ಇಷ್ಟ ಆಗುತ್ತೆ ನನಗೆ. ಸೊ ಇವಾಗ ಹೊರಡ್ತಾ ಇದ್ದೀವಿ, ನಾನು ಹೋಗಿ ನೋಡೋಣ ಅಂತ. ಸೊ ನೋಡಿ, ನನ್ನ ಫ್ರೆಂಡ್ ಬಂದು ಕಾಯ್ತಾ ಇದೆ, ಪಾಪ ಬೆಳಗ್ಗೆ ಏನೋ ಆಗ್ತಿರೋ ಹೋಗ್ತಾ ಇದ್ದಾರೆ ಅಂತ. ಸೊ ಬಂದು ಆಗ್ತೀನಿ ಅಂತ ಹೇಳಿದ್ರೇನು ನನ್ನ ಮಗನ್ನ ಬಿಡ್ತಾ ಇಲ್ಲ ಹೋಗೋಕ್ಕೆ. ಆಯಿತು ಅಂತ ನಾವು ಹಂಗೆ ಹೊರಟು ಬಂದ್ವಿ, ಯಾಕಂದರೆ ನಮಗೂ ಲೇಟಾಗಿ ಹೋಗಿತ್ತು ಇಲ್ಲಿ ಸ್ಕೂಲ್ಗೆ. ಸೊ ಬಂದಮೇಲೆ ಹಾಕೋಣ ಅಂತ ಇನ್ನು ನಾವು ಹೊರಟು ಬಂದಿದ್ದೀವಿ. ಇನ್ನೇನು ನಾನು ಸ್ಕೂಲ್ ರೀಚ್ ಆದ್ವಿ. ನಮ್ಮ ಮನೆಯಿಂದ ಒಂದು 5-10 ಮಿನಿಟ್ಸ್ ಆಗುತ್ತೆ ಅಷ್ಟೇ ಸ್ಕೂಲ್ಗೆ ವೆಹಿಕಲಲ್ಲಿ ಬಂದರೆ. ಸೊ ಬರೋ ಅಷ್ಟರಲ್ಲೇ ನೋಡಿ ಈ ಥರ ಇಂಡಿಯನ್ ಫ್ಲ್ಯಾಗ್ಸಲ್ಲಿ ಎಲ್ಲ ಕಡೆ ಡೆಕೋರೇಟ್ ಮಾಡಿದರು. ಸೊ ಇದನ್ನು ನೋಡಿನೇ ನನಗೊಂದು ಫ್ಲ್ಯಾಶ್ ಆಯಿತು. ಮೋಸ್ಟ್ಲಿ ರೀಸೆಂಟಾಗಿ ಪಹಲ್ಗಾಮ್ ಅಟ್ಯಾಕ್ ಆಗಿ ಆಪ್ರೇಷನ್ ಸಿಂಧೂರ್ ಇದೆಯಲ್ಲ, ಅದ್ರ ರಿಲೇಟೆಡ್ ಏನಾರ ಥೀಮ್ ಮಾಡಿರ್ತಾರೆ ಅಂತ ಒಂದು ಗೆಸ್ ಮಾಡಿದೆ. ಯಾಕಂದರೆ ಮಕ್ಕಳಿಗೆಲ್ಲನೂ ನೋಡಿ ಸಿಂಧೂರ ಇಟ್ಟು ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಳ್ತಾಯಿದ್ರು. ಸೊ ಇದನ್ನು ನೋಡಿನೇ ಅನಿಸ್ತು, ಎಲ್ಲ ಕಡೆ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಮಕ್ಕಳೆಲ್ಲ ಕೂತಿದ್ರು. ಇದನ್ನೆಲ್ಲ ನೋಡಿ ಏನೋ ಅದ್ರ ರಿಲೇಟೆಡ್ ಏನೋ ಥೀಮ್ ಮಾಡ್ತಾ ಇದ್ದಾರೆ ಅಂತ ಒಂದು ಗೆಸ್ ಮಾಡಿದೆ. ಸೊ ಇದು ಬಂದು ನಮ್ಮ ಮಕ್ಕಳ ಸ್ಕೂಲ್ ಎಂಟ್ರೆನ್ಸು. ಇದು ಬಂದು ಶ್ರೀ RV ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕೋಲಾರಲ್ಲಿರುವಂಥ ಒಂದು ಸ್ಕೂಲು. ಸೊ ಇವಾಗ ನೀವೆಲ್ಲ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಒಂದು ಸ್ಕಿಟ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದಾರೆ. ಅಂದರೆ ಈ ಪಹಲ್ಗಾಮ್ ಅಟ್ಯಾಕ್ ಯಾವ ರೀತಿ ಆಯಿತು ಅದೇ ರೀತಿ ಒಂದು ಸ್ಕಿಟ್ ಮಾಡ್ತಿರೋದು. ಅಂದರೆ ಪ್ರತಿ ವರ್ಷ ತುಂಬಾ ಒಂಥರ ಆಡಂಬರವಾಗಿ ಇರ್ತಾಯಿತ್ತು ಈ ಒಂದು ಏನಂತಾರೆ ವೆಲ್ಕಮಿಂಗ್ ಈವೆಂಟು. ಬಟ್ ಈ ವರ್ಷ ಅಂತೂ ತುಂಬ ಎಮೋಷ್ನಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಈ ಸ್ಕಿಟ್ ನೋಡಿದ್ಮೇಲೆ ಸಖತ್ ಎಮೋಷ್ನಲ್ ಆಗಿಬಿಟ್ಟು, ಅಂದರೆ ಈ ಪಹಲ್ಗಾಮಲ್ಲಿ ಎಷ್ಟೊಂದು ಜನ ನಮ್ಮ ಹೆಣ್ಮಕ್ಳು ಈ ಸಿಂಧೂರ ಕಳ್ಕೊಂಡಿದ್ರಲ್ವ, ಅದ್ರ ರಿಲೇಟೆಡ್ ಒಂದು ಎಮೋಷ್ನಲ್ ಸ್ಕಿಟ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು ಈ ಸ್ಕಿಟ್ನ. ಏನೋ ನಮ್ಮ ಕಣ್ಮುಂದೆನೇ ನಡೀತಾ ಇದೆಯೇನೋ ಅಟ್ಯಾಕು ಅನ್ನೋ ಥರನೇ ಅನಿಸ್ತು. ಅಷ್ಟು ಒಂಥರ ಪರ್ಫೆಕ್ಟಾಗಿ ಮಾಡಿದ್ರು. ಹಂಗೂ ಇಲ್ಲಿ ನಿಮಗೆ ಆ ಸ್ಕಿಟ್ ಯಾವ ರೀತಿ ಇತ್ತು ಅಂತ ಒಂದು ಗ್ಲಿಮ್ಸ್ ಹಾಕಿರ್ತೀನಿ, ನೀವು ನೋಡಿ ಯಾವ ರೀತಿ ಇದೆ ಅಂತ ನನಗೆ ತಿಳಿಸ್ಕೊಡಿ. ಸೊ ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಸೈಲೆಂಟಾಗಿ ಒಂದು ಸ್ಕಿಟ್ನ ನೋಡ್ತಾ ಇದ್ದಾರೆ ಅಂತ. ಸಖತ್ ಎಮೋಷ್ನಲ್ ಆಗಿಬಿಟ್ಟಿದ್ರು ಪೇರೆಂಟ್ಸ್ ಎಲ್ಲ ಇದನ್ನು ನೋಡಿ. ಅಂದರೆ ಆ ಮೊಮೆಂಟಲ್ಲಿ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡಿರುವಂಥ ಒಂದು ಹೆಂಗಸರಿಗೆ ಎಷ್ಟು ನೋವಾಗಿರ್ಬೋದು ಅನ್ನೋದನ್ನು ಒಂದು ಸ್ಕಿಟ್ ಮುಖಾಂತರ ತುಂಬ ಚೆನ್ನಾಗಿ ಮಕ್ಕಳು ಅಲ್ಲಿ ತೋರಿಸ್ಕೊಟ್ರು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರೂ ಅದನ್ನು ನೋಡಿ ಕಣ್ಣಲ್ಲಿ ಎಷ್ಟೋ ಜನಕ್ಕೆ ನೀರು ತುಂಬಿಕೊಂಡ್ರು. ಅಷ್ಟು ಚೆನ್ನಾಗಿ ಮಕ್ಕಳು ಆ ಒಂದು ಸ್ಕಿಟ್ನ ಮಾಡಿದ್ರು. ಅಂದರೆ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೆಳಗೆ ರಕ್ತದಲ್ಲಿ ಬಿದ್ದಿರ್ತಾರೆ. ಆವಾಗ ಮಿಲ್ಟ್ರಿ ಅವ್ರು ಬಂದು ಯಾವ ರೀತಿ ಅವ್ರನ್ನೆಲ್ಲ ಸಾಂತ್ವಯಿಸಿ ನೆಕ್ಸ್ಟು ಆಪರೇಷನ್ ಸಿಂಧೂರ್ ಅನ್ನೋ ಥರ ಯಾವ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ
ಈ ಸ್ಕಿಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಅಂದರೆ ಒಂಥರ ಟ್ರಿಬ್ಯೂಟ್ ಟು ಆರ್ಮಿ ಅಂತಲೇ ಹೇಳ್ಬೋದು. ಈ ಆರ್ಮಿಯವರು ಎಷ್ಟು ಕಷ್ಟಪಡ್ತಾರೆ ನಮಗೋಸ್ಕರ. ನಾವು ಆರಾಮಾಗಿ ಮನೆಗಳಲ್ಲಿ ಕೂತಿರ್ತೀವಿ, ಬಟ್ ನಮಗೋಸ್ಕರ ಅವರು ಒಂಥರ ಜೀವನೇ ಮುಡಿಪಾಗಿಟ್ಟು ನಮ್ಮನ್ನು ಕಾಪಾಡ್ತಿರ್ತಾರೆ. ಸೊ ಇಂಥವ್ರಿಗೆ ನಾವು ಏನು ಕೊಟ್ರೂ ಸಾಲದಲ್ಲ. ಸೊ ಅದಕ್ಕೆ ಈ ಒಂದು ಸ್ಕಿಟ್ನ ಲೈಕ್ ಆರ್ಮಿಯವ್ರಿಗೆ ಅಂತಲೇ ಟ್ರಿಬ್ಯೂಟಾಗೇ ಮಾಡಿದ್ದೀವಿ ಅಂತಲೂ ಲಾಸ್ಟಲ್ಲಿ ಒಂದು ಬೋರ್ಡ್ ಮುಖಾಂತರ ತಿಳಿಸ್ಕೊಟ್ರು. ಅಂದರೆ ಆ ಒಂದು ಆಪರೇಷನ್ ಸಿಂಧೂರಲ್ಲಿ ಎಷ್ಟು ಜನ ಹುತಾತ್ಮರಾಗಿದ್ದಾರಲ್ವ ನಮ್ಮ ಒಂದು ಆರ್ಮಿ ಪೀಪಲ್ಲು, ಅವ್ರದ್ದೆಲ್ಲರದ್ದು ಫೋಟೋಸ್ನ ಡಿಸ್ಪ್ಲೇ ಮಾಡಿ ಒಂಥರ ಅವ್ರಿಗೆ ಟ್ರಿಬ್ಯೂಟ್ ಥರನೇ ಇತ್ತು ಈ ಒಂದು ಸ್ಕಿಟ್ಟು. ಸೊ ಮಕ್ಕಳಂತೂ ಸಖತ್ತಾಗಿ ಒಂದು ಆ್ಯಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ನೋಡ್ತಾ ಇರ್ಬೋದು. ಸೊ ನಿಮಗೆ ಯಾವ ರೀತಿ ಅನಿಸ್ತು ಈ ಒಂದು ಸ್ಕಿಟ್ಟು ಮತ್ತು ನಮ್ಮ ಒಂದು ಆರ್ಮಿ ರಿಲೇಟೆಡ್ ಸ್ಕಿಟ್ಟು? ಪ್ರತಿಯೊಂದು ಸ್ಕೂಲಲ್ಲೂ ಎಲ್ಲ ಮಕ್ಕಳ ಹತ್ರ ಮಾಡಿಸ್ಬೇಕಿಂಥದ್ದೆಲ್ಲ. ಸೊ ದೇಶಭಕ್ತಿ ಅವಾಗೇ ಇನ್ಕ್ರೀಸ್ ಆಗೋದು, ಮತ್ತು ಮಕ್ಕಳಿಗೆ ಒಂದು ಆರ್ಮಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಅದ್ರ ಇಂಪಾರ್ಟೆನ್ಸ್ ತಿಳಿಸ್ಕೊಡೋದು ಈ ಥರ ಒಂದು ಸ್ಕಿಟ್ಸ್ ಮುಖಾಂತರನೇ ನನಗನ್ಸುತ್ತೆ. ಸೊ ಎಷ್ಟೊಂದು ಥರ ಸ್ಕಿಟ್ಸ್ ಮಾಡ್ತಾ ಇರ್ತಾರೆ, ಬಟ್ ಈ ಥರ ಸ್ಕಿಟ್ಸ್ ಮಾಡೋದ್ರಿಂದ ಸೊ ಮುಂದಿನ ಪೀಳಿಗೆಗೂ ಅದೊಂಥರ ಯೂಸ್ಫುಲ್ ಆಗುತ್ತೆ. ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಒಂದು ಐಡಿಯಾ ಕೊಡ್ತಾರೆ, ಮತ್ತು ಮಕ್ಳಿಗೂ ಇಂಟ್ರೆಸ್ಟ್ ಬಂದು ನೆಕ್ಸ್ಟು ಜನ್ರೇಷನ್ನು ಆರ್ಮಿಗೆ ಜಾಯಿನ್ ಆಗಬೇಕು, ನಾವು ಒಂದು ದೇಶ ಸೇವೆ ಮಾಡಬೇಕು ಅಂತ ಒಂದು ಹುಮ್ಮಸ್ ಬರುತ್ತೆ. ಸೊ ಇದೆಲ್ಲದಕ್ಕೂ ಸ್ಕೂಲಲ್ಲಿ ಈ ಥರ ಒಂದು ಇನಿಷಿಯೇಟಿವ್ ತಗೊಂಡು ಈ ಥರ ಸ್ಕಿಟ್ಸ್ ಮಾಡೋದಂತೂ ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ ಅನ್ನಿಸ್ತು. ಮತ್ತು ಈ ಒಂದು ಸ್ಕಿಟ್ಟಲ್ಲಿ ಇನ್ನೊಂದು ಏನಂದರೆ ಗಂಡಸರು ಅಷ್ಟೇ ಅಲ್ಲ, ಇವಾಗ ಹೆಣ್ಮಕ್ಳು ಕೂಡ ಆರ್ಮಿಗೆ ಸೇರಿ ತುಂಬಾ ದೇಶ ಸೇವೆ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳದ್ದು ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದು ಸಹ ಈ ಒಂದು ಸ್ಕಿಟ್ಟಲ್ಲಿ ತೋರಿಸಿದ್ರು. ಅಂದರೆ ಇವಾಗ ಗಂಡು ಹೆಣ್ಣು ಅಂತ ಯಾವುದೇ ರೀತಿ ಭೇದ ಭಾವ ಯಾವ ಫೀಲ್ಡಲ್ಲೂ ಇರಲ್ಲ, ಎಲ್ಲದರಲ್ಲೂ ಈಕ್ವಲ್ ಆಗಿ ಫೈಟ್ ಕೊಡ್ತಿದ್ದಾರೆ, ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಥೀಮಲ್ಲಿ ಸಹ ಈ ಒಂದು ಸ್ಕಿಟ್ ಇತ್ತು ಅಂತಲೇ ಹೇಳ್ಬೋದು. ಮತ್ತು ಈ ಸ್ಕಿಟ್ಟಲ್ಲಿ ರಿಯಲ್ ಲೈಕ್ ಜೀಪ್ ಮುಖಾಂತರನೇ ಆರ್ಮಿಯವರು ಯಾವ ರೀತಿ ಫೈಟ್ ಮಾಡ್ತಾರೆ, ಮತ್ತು ನಮ್ಮ ಒಂದು ದೇಶದ ಬಾವುಟ ಇಟ್ಕೊಂಡು ಅದು ಬಂದಿದ್ದಂತೂ ಒಂಥರ ಮೆಸ್ಮರೈಸಿಂಗ್ ಆಗಿತ್ತು ಆ ಒಂದು ಮೊಮೆಂಟ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದು ವೆಹಿಕಲ್ ಬರುತ್ತೆ ಈ ಸ್ಕಿಟ್ಟಲ್ಲಿ ಅಂತ. ಬಟ್ ತುಂಬಾ ಒಂಥರ ಬ್ಯೂಟಿಫುಲ್ ಆಗಿತ್ತು ಆ ಒಂದು ಸ್ಕಿಟ್ಟು ನೋಡೋದಕ್ಕೆ. ಏನೋ ನಮ್ಮ ಕಣ್ಮುಂದನೇ ರಿಯಲ್ ಆರ್ಮಿ ಪೀಪಲ್ಲೇ ಬಂದು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರ ಆ ಒಂದು ಸೆಲೆಬ್ರೇಷನ್ಸ್ನ ಅನ್ನೋ ಥರನೇ ಇತ್ತು. ಸೊ ನಾವು ಅಲ್ಲೆಲ್ಲ ಹೋಗಿ ನೋಡೋಕ್ಕಾಗಲಿಲ್ಲ, ಜಸ್ಟ್ ಟಿ ವಿಯಲ್ಲಿ ಇಂಥದ್ರಲ್ಲಿ ನೋಡಿದ್ವಿ. ಬಟ್ ಇಲ್ಲಿ ಮಕ್ಕಳು ಮಾಡಿದಂತೂ ಅದ್ರದ್ದು ಈಕ್ವಲ್ ಒಂದು ಫೀಲ್ ಕೊಡ್ತು ಅಂತಲೇ ಹೇಳ್ಬೋದು. ಅಂದರೆ ರಿಯಲ್ ಆಗಿ ನಾವು ಆ ಬಾರ್ಡರ್ಸಲ್ಲಿದ್ದು ಅವರ ಸೆಲೆಬ್ರೇಷನ್ಸ್ ನೋಡಿದಾಗ ಎಷ್ಟು ಖುಷಿ ಸಿಗ್ತಾಯಿತ್ತು, ಇಲ್ಲಿ ಮಕ್ಕಳು ಈ ಸ್ಕಿಟ್ ನೋಡಿನೂ ನಮ್ಗೆ ಅಷ್ಟೇ ಖುಷಿ ಸಿಕ್ತು. ಸೊ ನಾನಂತೂ ಇವತ್ತು ಸ್ಕೂಲ್ಗೆ ಹೋಗಿ ಇದನ್ನೆಲ್ಲ ನೋಡಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಾಂದರೆ ಮಿಸ್ ಮಾಡ್ಕೊಳ್ತಾ ಇದ್ದೆ ಈ ಒಂದು ಎಲ್ಲ ಒಂದು ಮೊಮೆಂಟ್ ಆಗಲಿ, ಒಂದು ಸ್ಕಿಟ್ ಆಗಲಿ, ಮತ್ತು ಎಷ್ಟೊಂದು ಸಾಂಗ್ಸ್ಗೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಪ್ರತಿಯೊಂದು ಎಲ್ಲ ಮಿಲ್ಟ್ರಿ ಥೀಮಲ್ಲೇ ಇತ್ತು, ಮತ್ತು ನಮ್ಮ ಆರ್ಮಿಗೆ ಒಂದು ಟ್ರಿಬ್ಯೂಟ್ ಆಗಿತ್ತು. ಸೊ ಜಸ್ಟ್ ಇಮ್ಯಾಜಿನು ಈ ಒಂದು ಆರ್ಮಿ ಪೀಪಲ್ಲು ನಮ್ಮ ಬಾರ್ಡರ್ಸಲ್ಲಿ ಏನಾದರೂ ಒಂದು ದಿನ ಇಲ್ಲ ಅಂದರೆ ನಮ್ಮ ಒಂದು ಜೀವನಗಳು ಹೆಂಗಿರುತ್ತೆ ಅಂತ. ಇವಾಗ ನೆಮ್ಮದಿಯಾಗಿ ನಾವು ನಿದ್ದೆ ಮಾಡ್ತಾಯಿದ್ದೀರಿ, ನಮ್ಮ ಮಕ್ಕಳು ಮತ್ತು ನಮ್ಮ ಫ್ಯಾಮ್ಲಿ ಜೊತೆ ಇದ್ದೀವಿ ಅಂದರೆ ಅವರ ಒಂದು ಸ್ಯಾಕ್ರಿಫೈಸು, ಅವರು ನಮಗೋಸ್ಕರ ಮಾಡಿರೋವಂಥ ಒಂದು ತ್ಯಾಗನೇ ಕಾರಣ. ಸೊ ಈ ಒಂದು ವ್ಲಾಗ್ ಮುಖಾಂತರ ನಮ್ಮ ಇಂಡಿಯನ್ ಆರ್ಮಿಗೆ ಒಂದು ಬಿಗ್ ಸಲ್ಯೂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮೆಲ್ಲರೂ ಲೈಕ್ ಎಷ್ಟು ಋಣದಲ್ಲಿದ್ದೀವಿ ಅವ್ರ ಋಣದಲ್ಲಿ ಅಂತ ಹೇಳ್ತಾ, ಈ ಒಂದು ಸ್ಕೂಲಲ್ಲಿ ಈ ಥರ ಒಂದು ಟ್ರಿಬ್ಯೂಟ್ ಟು ಆರ್ಮಿ ಅನ್ನೋ ಪ್ರಕಾರ ಒಂದು ಸ್ಕಿಟ್ ಮಾಡಿದಂತೂ ಒಂದು ಒಳ್ಳೆ ಕಾನ್ಸೆಪ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಯಾವ ರೀತಿ ಅನಿಸ್ತು ಈ ಒಂದು ಸ್ಕಿಟ್ಟು ಮತ್ತು ಈ ಒಂದು ಕಾನ್ಸೆಪ್ಟು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ಎಲ್ಲ ಮುಗೀತು, ಮಕ್ಕಳನ್ನೆಲ್ಲ ಫಸ್ಟ್ ಡೇ ಸ್ಕೂಲ್ಗೆ ಬಿಟ್ಟು ನಾವು ಒಂಥರ ಎಮೋಷ್ನಲ್ ಆಗಿ ರಿಟರ್ನ್ ಮನೆಗೆ ಬಂದಿದ್ದೀನಿ. ಸೊ ಇನ್ನು ನಾನು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡುವಂಥ ಟೈಮು. ಸೊ ಆ ಸ್ಕಿಟ್ ನೋಡ್ಕೊಂಡು ಬಂದಮೇಲೆ ಅಂತೂ ನನಗೆ ಮೈಂಡಲ್ಲಿ ಅದೇ ಓಡ್ತಾಯಿತ್ತು. ಎಸ್ಪೆಷಲಿ ಆ ಒಂದು ಪಹಲ್ಗಾಮಲ್ಲಿ ಆದಂಥ ಇನ್ಸಿಡೆಂಟು, ಆ ಫ್ಯಾಮ್ಲಿ ಮೆಂಬರ್ಸ್ಗೆ ಎಷ್ಟು ದುರಂತ ಆಯಿತು, ಮತ್ತು ಯಾವ ಹೆಣ್ಮಕ್ಳಿಗೂ ಆ ಥರ ಆಗಬಾರ್ದು. ಸೀರಿಯಸ್ಲಿ ತುಂಬಾ ಒಂದು ನೋವು ಕೊಟ್ಟಂಥ ಒಂದು ಗಳಿಗೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಯಾವ ರೀತಿ ಪ್ರತೀಕಾರ ತಗೊಂಡ್ರು ಅನ್ನೋದು ಒಂದು ಆ ಕಾನ್ಸೆಪ್ಟು ಸ್ಕಿಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಲಾಸ್ಟಲ್ಲಿ ಆ ಒಂದು ಸೆಲೆಬ್ರೇಷನ್ನು ಆಪರೇಷನ್ ಸಿಂಧೂರ್ ಸಕ್ಸಸ್ ಅಂತ
ಅದೆಲ್ಲ ಖುಷಿ ಕೊಡ್ತು. ಬಟ್ ಆ ಫ್ಯಾಮ್ಲೀಸ್ಗೆ ಆ ದೇವರು ಅದನ್ನೆಲ್ಲ ನೋವು ಇಂಥದನ್ನೆಲ್ಲ ಸಹಿಸ್ಕೊಳ್ಳೋವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ನ. ಸೊ ನನಗಂತೂ ಅದೇ ಮೈಂಡಲ್ಲಿತ್ತು ಆ ಡೇ ಎಲ್ಲ ಅದನ್ನು ನೋಡ್ಕೊಂಬಂದು. ಅಂದರೆ ಆ ಒಂದೆರಡು ದಿನ ಟಿ ವಿಸಲ್ಲೆಲ್ಲ ನೋಡಿದಾಗೆಲ್ಲ ಸಖತ್ತು ಫೀಲ್ ಆಗ್ತಾಯಿತ್ತು. ಬಟ್ ಇವತ್ತು ಆ ಸ್ಕಿಟ್ ನೋಡಿ ಸಹ ನನಗೆ ಅದೇ ಥರ ಒಂಥರ ಮೈಂಡೆಲ್ಲ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಸೊ ಇವಾಗ ಮಧ್ಯಾಹ್ನದ ಲಂಚಿಗೆ ಲೈಕ್ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಜೊತೆಗೆ ಬೆಂಡೆಕಾಯಿ ಗೊಜ್ಜು ಮತ್ತು ಗೋರಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಬೆಂಡೆಕಾಯಿ ತಂದರೆ ಈ ಥರ ಬೆಂಡೆಕಾಯಿ ಗೊಜ್ಜು ಇಲ್ಲಾಂದರೆ ಬೆಂಡೆಕಾಯಿ ಮಸಾಲ ಈ ಥರ ಮಾಡ್ಕೊಳ್ತೀನಿ. ಲೈಕ್ ಲಾಸ್ಟ್ ವೀಕೆ ಬೆಂಡೆಕಾಯಿ ಮಸಾಲ ಮಾಡಿರೋದ್ರಿಂದ ಈ ವೀಕು ಬೆಂಡೆಕಾಯಿ ಗೊಜ್ಜು ಮಾಡಿಬಿಡ ಅಂತ. ಇದನ್ನು ರೆಸಿಪಿ ನಾನು ಆಲ್ರೆಡಿ ನಿಮ್ಮ ಜೊತೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಹಂಗೂ ಒಂದು ಐಡಿಯಾ ಇರಲಿ ಅಂತ ಒಂದು ಗ್ಲಿಮ್ಸ್ ಆ್ಯಡ್ ಮಾಡ್ತಾ ಇರ್ತೀನಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ. ತುಂಬಾ ಈಸಿ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋದು. ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊ ಇಷ್ಟು ಹಾಕ್ಬಿಟ್ಟು ಈ ಬೆಂಡೆಕಾಯಿನ ಒಂದು ಮೀಡಿಯಮ್ ಸೈಜಾಗಿ 1 ಇಂಚ್ ಕಟ್ ಪೀಸಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಸೊ ಯೂಶ್ವಲಿ ಈ ಬೆಂಡೆಕಾಯಿ ಒಂಥರ ಸ್ಲೈಮ್ ಥರ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು. ಸೊ ಈ ಥರ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಅಂಟೆಲ್ಲ ಇರುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಯಾವುದೇ ಒಂದು ಅಂಟು ಇರೋವಾಗ ಅದಕ್ಕೆ ಹುಳಿ ಹಾಕಿದಷ್ಟು ಅದು ಕಡಿಮೆ ಆಗುತ್ತೆ. ಸೊ ಇವಾಗ ಇಲ್ಲಿ ಅಂಟೆಂಟು ಕಾಣಿಸ್ತಾ ಇರ್ಬೋದು. ಬಟ್ ಅದಾದಮೇಲೆ ನೀವು ಹುಣಸೆಹಣ್ಣು ರಸ ಯಾವಾಗ ಹಾಕ್ತಿರಲ್ಲ ಇದೆಲ್ಲ ಅಂಟು ಕಡಿಮೆ ಆಗುತ್ತೆ. ಸೊ ಇವಾಗ ಬೆಳ್ಳುಳ್ಳಿ ಮತ್ತು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಟೊಮೆಟೊ ಅಂದರೆ ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಲಾಸ್ಟಿಗೆ ಹುಣಸೆಹಣ್ಣು ರಸನ ಏನು ನೆನೆಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಸಾಂಬಾರು ಪುಡಿ ಅಂದರೆ ಮಾಮೂಲಿ ಎಲ್ಲ ಸಾಂಬಾರ್ಸ್ಗೂ ಏನು ಯೂಸ್ ಮಾಡ್ತೀವಲ್ಲ ಅದು ಸಾಂಬಾರು ಪುಡಿ ಹಾಕ್ಕೊಂಡು 1 ಸ್ಪೂನು ಬೆಲ್ಲ ಹಾಕ್ಕೊಂಡಿದ್ದೀನಿ ಇಷ್ಟೇ. ಸೊ ಇದನ್ನು ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು 15 ಮಿನಿಟ್ಸ್ ಈ ಥರ ಕಾಯಕ್ಕೆ ಬಿಡಬೇಕು. ಅಂದರೆ ಅದು ಒಂದು ಫುಲ್ ಅದು ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕು ಅದು ಬೆಂಡೆಕಾಯಿಗೆ. ಆವಾಗ ಈ ಕರಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಗೋರಿಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಇದು ಗೋರಿಕಾಯಿ ಪಲ್ಯ ಮಾಡೋದು ತುಂಬಾ ಈಸಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಗೋರಿಕಾಯಿ ಒಂದು ಮೀಡಿಯಮ್ ಸೈಜಸ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಕೋಬೇಕು. ಲಾಸ್ಟಲ್ಲಿ ಕಡಲೆಬೀಜ ಪುಡಿ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗಿರುತ್ತೆ. ಸೊ ಇವಾಗ ನಾನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿದ್ದೀನಿ. ಸೊ ಯೂಶ್ವಲಿ ಇನ್ ಬಿಟ್ವೀನ್ 2 ಬ್ರೇಕ್ಸ್ ತಗೊಳ್ತೀನಿ ಯಾವುದೇ ಒಂದು ವರ್ಕಿಂಗ್ ಡೇ ಅಲ್ಲಿ. ಅಂದರೆ ಮಧ್ಯಾಹ್ನ ಊಟಕ್ಕೊಂದು ಆಮೇಲೆ ಒಂದು ಟೀ ಬ್ರೇಕ್ ಒಂದು. ಆಫೀಸಲ್ಲಿರೋಗೂ ಇದೇ ಥರ ತೊಗೊಳ್ತಾ ಇದ್ವಿ. ಸೊ ಇವಾಗ ಲಂಚ್ ಮುಗಿಸ್ಕೊಂಬಿಡೋಣ ಅಂತ ಆಲ್ಮೋಸ್ಟ್ ಒಂದು 1/2 hour ತೊಗೊಳ್ತೀವಿ ಬ್ರೇಕು. ಅದಾದಮೇಲೆ ಮತ್ತೆ ಒಂದು 5 o'clock ಹಂಗೆ ಮಕ್ಕಳನ್ನೆಲ್ಲ ಸ್ಕೂಲಿಂದ ಹಸ್ಬೆಂಡು ಕರ್ಕೊಂಬರ್ತಾರೆ. ಸೊ ಆ ಟೈಮಲ್ಲಿ ಒಂದು ಟೀ ಬ್ರೇಕ್ ತೊಗೊಳ್ತೀನಿ. ಅವ್ರೂ ಟೀ ಕುಡ್ಕೊಂಡು ಹೋಗ್ತಾರೆ. ಸೊ ಇವತ್ತು ಲೈಕ್ ಆಲ್ಮೋಸ್ಟ್ ನಂದು ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನೈಟ್ 8 o'clock ಆಗೋಯಿತು. ಸೊ ಅದಾದಮೇಲೆ ಒಂದು ಮದುವೆ ಇತ್ತು. ಸೊ ಮದುವೆಗೆ ಹೋಗಿ ಊಟ ತಿನ್ನೋಣ ಅಂತ ಇಲ್ಲೆಲ್ಲ ರೆಡಿ ಆಗ್ತಾಯಿದ್ವಿ. ಸೊ ಯೂಶ್ವಲಿ ಇವಾಗ ಏನಾಗಿದೆ ಅಂದರೆ ಫುಲ್ಲು ಜಾಸ್ತಿ ಮ್ಯಾಗ್ಮಸ್ ಆಗಿರೋದ್ರಿಂದ ಮದುವೆಗಳು ಜಾಸ್ತಿ. ವಾರಕ್ಕೆ 2-3 ಮದುವೆ ಅಟೆಂಡ್ ಮಾಡ್ತಾನೇ ಇದ್ದೀನಿ. ಸೊ ನೀವು ವ್ಲಾಗ್ಸಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ವ್ಲಾಗಲ್ಲೂ ಏನೋ ಒಂದು ಫಂಕ್ಷನು ಏನೋ ಒಂದು ಮದುವೆ ಇಂಥದ್ದೇ ಇದೆ. ಸೊ ಇವತ್ತು ಅದೇ ಥರ ಒಂದು ಮದುವೆ ಇತ್ತು. ಸೊ ಲೈಕ್ ಅದು ಮರ್ತೋಗ್ಬಿಟ್ಟು ನಾನು ಅಡುಗೆ ಸ್ವಲ್ಪ ಸಾಂಬಾರೆಲ್ಲ ಜಾಸ್ತಿನೇ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇಗೆ ಇನ್ನು ಫ್ರಿಜ್ಜಲ್ಲಿಟ್ಟು ಅದನ್ನೇ ತಿನ್ನಬೇಕಷ್ಟೆ. ಯಾಕಂದರೆ ಇವಾಗ ಮತ್ತೆ ಇನ್ನು ಮದುವೆಗೆ ಹೋದರೆ ಅಲ್ಲೇ ಊಟ ತಿನ್ಕೊಂಬರ್ತೀವಿ. ಸೊ ಯೂಶ್ವಲಿ ಈ ಥರ ಏನಾರ ಮದುವೆ ಇದ್ದರೆ ನಾನು ಈ ಥರ ಏನಾದರೂ ಬೇರೆ ಏನಾರ ಮಾಡ್ಕೊಳ್ತಾ ಇದ್ದೆ. ಅಂದರೆ ಸಾಂಬಾರು ಸ್ವಲ್ಪ ಕಡಿಮೆ ಮಾಡೋದು ಒಂದೊತ್ತಿಗೆ ಹಂಗೆ ಮಾಡ್ಕೊಳ್ತಾ ಇದ್ದೆ. ಬಟ್ ಅದು ಮರ್ತಿತ್ತು ಇವತ್ತು ನನಗೆ ಮದುವೆ ಇದೆ ಅಂತ. ಸೊ ಅದು ಐಡಿಯಾ ಹೇಳ್ತೀರಾ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೀನಿ. ಸೊ ಹಂಗೂ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ದಾರೆ. ಅವ್ರನ್ನೂ ಎಲ್ಲ ರೆಡಿ ಮಾಡಿಸ್ಕೊಂಡು ಇವಾಗ ನಾವು ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಈ ಒಂದು ವ್ಲಾಗು ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಒಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ನೋಡಿ. ಮತ್ತು ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.